ಸ್ನೇಹಿತರೆ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂಥ ಜಗದೀಶ್ ರವರು ಅವರ ಟೀಮ್ನೊಂದಿಗೆ ಮೊನ್ನೆ ಶುಕ್ರವಾರ ಬೆಂಗಳೂರು ನಗರ ಅಂದರೆ ಇಲ್ಲಿ ನಮ್ಮ ಕಾಚೋಹಳ್ಳಿ ಹತ್ರ ಮಾಗಡಿ ರಸ್ತೆ ಹತ್ರ ಇದೆ ಬೆಂಗಳೂರು ಉತ್ತರ ಯಶವಂತಪುರ ಹೋಬಳಿ, ಅಲ್ಲಿ ಸರ್ವೆ ನಂಬರ್ 43 ಮತ್ತು ಸರ್ವೆ ನಂಬರ್ 71. ಈ 71 ಬಂದು ಕಾಚೋಹಳ್ಳಿ ಕೆರೆ. ಯಾವ ಭೂಪ ಅದನ್ನು ಕದ್ನೋ ಕೆರೆಗೆ ಬೇಲಿ ಹಾಕ್ಕೊಂಡಿದ್ನೋ ಅದು ಮುಂದೆ ತನಿಖೆನಲ್ಲಿ ಗೊತ್ತಾಗುತ್ತೆ ಯಾರು ಬದ್ಮಾಶ್ ಅನ್ನೋದು ಇರಲಿ. ಆದರೆ ಇದನ್ನೆಲ್ಲ ವಶಪಡಿಸ್ಕೊಂಡ್ರು. ಮೊನ್ನೆ ಅದಕ್ಕೆಲ್ಲ ಬೇಲಿ ಹಾಕುವಂಥ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಸುಮಾರು 9 ಎಕರೆ 1 ಗುಂಟೆ ಜಮೀನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಈ 100 ಕೋಟಿ ಬೆಲೆ ಬಾಳುವಂಥ ಜಾಗನ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯ ಒಬ್ಬ 1.30 ಗುಂಟೆ ಜಮೀನು ಬೇಲಿ ಹಾಕ್ಕೊಂಡಿದ್ದ. ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಪಾಪ ಅವನೇನೋ ಫ್ಯಾಕ್ಟ್ರಿ ಕಟ್ಟಕ್ಕೆ ಹೋಗಿದೆ ಅಂತ ಅವರಪ್ಪ ಸಂಪಾದನೆ ಮಾಡಿದ ಜಾಗ ಅಂತ. ಗಂಜಿಗೂ ಗತಿ ಇಲ್ಲದೆ ರೇಷನ್ ಡಿಪೋದಲ್ಲಿ ಅಕ್ಕಿ ಸಕ್ಕರೆ ಸಾಲ ತೊಗೊಂಬತ್ತಿದ್ದವರೆಲ್ಲ ಇವತ್ತು ದೊಡ್ಡ ದೊಡ್ಡ ಸಾಹುಕಾರ ಆಗಿರೋದು ಹೇಗೆ ಅಂತಂದರೆ ಇದೇ ರೀತಿ ಸರ್ಕಾರಿ ಜಮೀನುಗಳನ್ನ ಲೂಟಿ ಹೊಡೆದು ಇವರೆಲ್ಲ ಬೆಲೆ ಬಾಳುವಂಥ ದೊಡ್ಡ ದೊಡ್ಡ ಆಸ್ತಿನ ಸಂಪಾದನೆ ಮಾಡಿರೋದು ನೋಡಿ. ಆ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಭೂಗಳನಿಗೆ ಚೀಮಾರಿ ಹಾಕ್ತಾರೆ ಜಿಲ್ಲಾಧಿಕಾರಿ. ನೀವು ಅದರಲ್ಲಿ ನೋಡ್ಬೋದು. ಅವನು ಬೇಡ ಬೇಡ ಅಂತೇಳಿ ಕೈ ಮುಗಿಯಕ್ಕೆ ಹೋಗ್ತಾನೆ, ಕಾಲಿಗೆಲ್ಲ ಬೀಳಕ್ಕೆ ಹೋಗ್ತಾನೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ನಿಜಕ್ಕೂ ಶ್ಲಾಘನೀಯ. 100 ಕೋಟಿ ಬೆಲೆ ಬಾಳುವಂಥ ಆಸ್ತಿಗಳನ್ನ ಇವತ್ತು ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿ ಕೆರೆ, ಗೋಮಾಳ, ಈ ಕಟ್ಟೆ ಇವೆಲ್ಲ ಇದನ್ನೆಲ್ಲ ಕದ್ದೋರು ಇತಿಹಾಸ ಇನ್ಮುಂದೆ ಆದರೂ ಬಹಿರಂಗವಾಗಬೇಕಾಗಿದೆ, ಯಾರು ಇದನ್ನು ಕದ್ದಿದ್ದು ಅನ್ನುವಂಥದ್ದು. ಸಾರ್ವಜನಿಕರಿಗೂ ಕುತೂಹಲ, ಹೆಂಗೆ ಇವರೆಲ್ಲ 100 ಕೋಟಿ ಆಸ್ತಿಗೆ ಒಡೆಯರಾದರು? ಬೆಳಗ್ಗೆ ಪೇಪರ್ ಹಾಕಿದ್ರಾ, ಹಾಲು ಹಾಕಿದ್ರಾ, ಅಥವಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಕಾರ್ ಗಾಜು ವರ್ಷ ನಾನು ಸಂಪಾದನೆ ಮಾಡಿದ್ರಾ ಅಂತ? ಇಲ್ಲ, ಅವೆಲ್ಲ ಮಾಡಿದ್ರೆ ಆಗಲ್ಲ ಸ್ವಾಮಿ. ದರೋಡೆನೇ ಮಾಡಬೇಕು. ದೊಡ್ಡ ದೊಡ್ಡ ಭೂಮಿಗಳಿಗೆ, ಕೆರೆಗಳಿಗೆ ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಿದ್ರೆ ಮಾತ್ರ ಈ ರೀತಿ ಮಾಡೋಕ್ಕಾಗೋದು. ಆದರೆ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಇವೆಲ್ಲ ಮತ್ತೆ ಸರ್ಕಾರದ ವಶಕ್ಕೆ ಖಂಡಿತ ಬರ್ತದೆ. ತುಂಬ ತುರ್ತಾಗಿ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷ, ಸೆಕ್ರೆಟರಿ, ಸಿಬ್ಬಂದಿಗಳ ವಿರುದ್ಧ ಕ್ರಮ ಆಗಬೇಕಾಗಿದೆ. ಒಂದು ಇಟ್ಟಿ ಸರ್ ಅಲ್ಲಲ್ಲಿ ಇಲ್ಲಿ ಕಡೆ ಸರ್ ಕೈ ಮುಗಿದು ಒಂದು ಸರ್ ಒಂದು ಇಟ್ಟಿ ಸರ್ ಈಗ ನಿಮ್ಮ ಮುಂದೆ ಹೇಳ್ತೇವೆ ಒಂದು ಇಟ್ಟಿ ಸರ್ ಈಗ ಇಷ್ಟಪಡ್ತೀವಿ ಸರ್ ಇವಾಗ ಇಷ್ಟಪಡ್ತೀವಿ ಸರ್ ಒಂದು ಇಟ್ಟಿ ಸರ್ ಒಂದು ಇಟ್ಟಿ ಸರ್ ಒಂದು ಸರ್ ಅಲ್ಲ ಅದೇ ಬನ್ನಿ ನೋಡಿ ಬನ್ನಿ ಆಯ್ತು ಅಲ್ಲಿದೆ